ಇಲ್ಲೇ ಒಂಚೂರು ಮುಂದೆ ಹೋದ್ರೆ ನಮ್ಗೆ ಒಂದು ಧಾರವಾಡ ಸ್ಟೇಡಿಯಂ ಬರುತ್ತೆ. ಅಂದ್ರೆ ಇಲ್ಲೆಲ್ಲ ಫುಲ್ ನೀರೆಲ್ಲ ಜಾಮ್ ಆಗಿ ಬರುತ್ತೆ. ಗುಂಡಿ ಕೊಡುವಂತ ಪ್ರದೇಶ, ಕಸ ಕೊಡುವಂತ ಪ್ರದೇಶ, ಮತ್ತೆ ನೀರು ಕೊಡದೇ ಇರುವಂತ ಪ್ರದೇಶ ಅಂತ ಹೇಳಿದ್ರೆ ಇಡೀ ದೇಶಕ್ಕೆ ಫೇಮಸ್ ಆಗಿರುವಂತ ಪ್ರದೇಶ ನಮ್ಮ ಹಟ್ಟಿ ಚಿನ್ನದ ಗಣಿ. ಇವತ್ತು ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಪ್ರತಿ ಬಾರಿ ನಾನು ಇಡೀ ದೇಶಕ್ಕೆ ಚಿನ್ನ ಕೊಡುವಂತ ಪ್ರದೇಶ ಅಂತ ಹೇಳ್ತಿದ್ದೆ. ಬಟ್ ನೋಡಿ, ಈ ತರ ಕಾಕಾನಗರದಲ್ಲಿರುವಂತ ವ್ಯವಸ್ಥೆ, ಈ ವ್ಯವಸ್ಥೆ ನೋಡಿ, ಇಷ್ಟೊಂದು ವ್ಯವಸ್ಥೆ ಹದಗೆಟ್ಟಿದೆ. ರಸ್ತೆಯ ಪರಿಸ್ಥಿತಿ ಏನ್ ನೋಡ್ತಾ ಇದ್ದೀರಾ, ಈ ತರ ಹದಗೆಟ್ಟಿದೆ. ನಾನು ಇವತ್ತು ಮನವಿ ಮಾಡ್ತಿರುವಂತ ಮುಖ್ಯ ಉದ್ದೇಶ ಏನ್ ಗೊತ್ತಾ, ಇನ್ನೊಂದು 3-4 ದಿವಸ ಆದ್ಮೇಲೆ ಸ್ವತಂತ್ರ ದಿನಾಚರಣೆ ಬರ್ತಾ ಇದೆ. ಇಲ್ಲೇ ಒಂಚೂರು ಮುಂದೆ ಹೋದ್ರೆ ನಮ್ಗೆ ಒಂದು ಧಾರವಾಡ ಸ್ಟೇಡಿಯಂ ಬರುತ್ತೆ. ಅಲ್ಲೆಲ್ಲ ಮಕ್ಕಳು ಸ್ವತಂತ್ರ ದಿನಾಚರಣೆ ದಿನದಂದು ಎಲ್ಲ ಶಾಲೆಯ ಮಕ್ಕಳು, ಎಲ್ಲ ಶಾಲೆಯ ಶಿಕ್ಷಕರು ಅಲ್ಲೇ ಜಮಾ ಆಗ್ತಾರೆ. ಅವರು ಇದೇ ದಾರಿಯಿಂದ ಹಾದು ಹೋಗ್ಬೇಕು, ಇದೇ ರಸ್ತೆಯಿಂದ ಹಾದು ಹೋಗ್ಬೇಕು, ಇದೇ ಕಿತ್ತೋಗಿರುವಂತ ರಸ್ತೆ ಮೇಲಿಂದ ಅವರು ಹೋಗ್ತಾ ಇರಬೇಕು. ಈ ತರ ವ್ಯವಸ್ಥೆ ಇಲ್ಲಿ ಇರುವಂತದ್ದು. ಏನಾದ್ರು ಹೆಚ್ಚು ಕಡಿಮೆ ಇನ್ನು ಇವತ್ತು ಅಥವಾ ನಾಳೆ ಏನಾದ್ರು ಮಳೆ ಬಂದ್ರೆ ಇಲ್ಲೆಲ್ಲ ಫುಲ್ ನೀರೆಲ್ಲ ಜಾಮ್ ಆಗಿ ಬರುತ್ತೆ. ಅವಾಗೆಲ್ಲ ತುಂಬಾನೇ ತೊಂದರೆ ಆಗುತ್ತೆ. ಗಾಡಿಗಳು ಯಾವ ಕಡೆ ಹೋಗ್ಬೇಕಂತಾನೆ ಅರ್ಥ ಆಗಲ್ಲ. ಈ ಕಡೆ ಹೋಗ್ಬೇಕಂತ ಗಾಡಿ ನೋಡಿ ಈ ಕಡೆ ಬರ್ತಾ ಇದೆ. ಈ ತರ ವ್ಯವಸ್ಥೆ ಸದ್ಯಕ್ಕೆ ಇರುವಂತದ್ದು. ಇದು ಕಾಕಾನಗರದಲ್ಲಿ ಇರುವಂತ ವ್ಯವಸ್ಥೆ, ಹಟ್ಟಿ ಚಿನ್ನದ ಗಣಿಯ ಕಾಕಾನಗರದಲ್ಲಿ ಇರುವಂತ ವ್ಯವಸ್ಥೆ. ನಾನು ಒಂದು ಮನವಿ ಏನಂತ ಹೇಳಿದ್ರೆ, ಹಟ್ಟಿ ಚಿನ್ನದ ಗಣಿ ಕಂಪನಿಯವರಿಗೆ ಏನಾದ್ರು ಮಾನವೀಯತೆ ಅನ್ನೋ ಒಂದು ಪದ ಏನಾದ್ರು ಗೊತ್ತಿದ್ರೆ ದಯವಿಟ್ಟು ಸ್ವತಂತ್ರ ದಿನಾಚರಣೆ ಮುಂಚಿತವಾಗಿ ಈ ಕೆಲಸವನ್ನು, ನಿಮ್ಗೇನು ದೊಡ್ಡ ಕೆಲಸ ಅಲ್ಲ ಇದು ತಾವು ಮಾಡಬೇಕು. ಇದು ಏನೇ ನಿಮ್ಗೆ ಒಂದು ಕೋಟ್ಯಾನುಗಟ್ಟಲೆ ಖರ್ಚಾಗುವಂತ ವೆಚ್ಚ ಅಲ್ಲ. ಇದು ಜಸ್ಟ್ ಒಂದು 50,000 10,000ದಲ್ಲಿ ಆಗುವಂತ ಕೆಲಸ. ಇದು ಹಲವಾರು ಮಕ್ಕಳು ಇಲ್ಲಿಂದ ಹೋಗ್ಬೇಕು ಇವಾಗ 15 ಆಗಸ್ಟ್ಗೆ. ಈ ತರ ವ್ಯವಸ್ಥೆ ಇದೆ. ಹಟ್ಟಿ ಚಿನ್ನದ ಗಣಿಯವರಿಗೆ, ಕಂಪನಿಯವರಿಗೆ ಸ್ಪೆಷಲಿ ಹೇಳ್ತಾ ಇರುವಂತದ್ದು, ಅವ್ರಿಗೇನು ದೊಡ್ಡ ಅಮೌಂಟ್ ಇಲ್ಲ. ಸೊ ದಯವಿಟ್ಟು 15 ಆಗಸ್ಟ್ ಮುಂಚಿತವಾಗಿ ಈ ಕೆಲಸವನ್ನು ನೀವು ಮಾಡಬೇಕು. ನೋಡಿ ಯಾವ ತರ ರಸ್ತೆ ಇದೆ. ಈ ಕಡೆ ಬಂದ್ರೆ ಈ ಕಡೆ ಹೋಗೋಕ್ಕಾಗಲ್ಲ, ಆ ಕಡೆಯಿಂದ ಬಂದ್ರೆ ಆ ಕಡೆ ಹೋಗೋಕ್ಕಾಗಲ್ಲ. ಒಂದು ಸ್ವಲ್ಪ ಆ ಕಡೆ ಹೋದ್ರೆ ಹೆಚ್ಚು ಕಡಿಮೆ ಆದ್ರೆ ಹಳ್ಳಕ್ಕೆ ಹೋಗುವಂತ ಪ್ರದೇಶ ಅದು. ನಾನು ಕೇಳಿಕೊಳ್ಳುವುದಷ್ಟೇ, ಆಗಸ್ಟ್ 15 ಮುಂಚಿತವಾಗಿ ಈ ಕೆಲಸವನ್ನು ಆದಷ್ಟು ಬೇಗ ಮಾಡಿಕೊಡ್ಬೇಕಾಗಿ ನಮ್ಮ ಹಟ್ಟಿ ಚಿನ್ನದ ಗಣಿ ಕಂಪನಿಯವರಿಗೆ ನಾನು ಮನವಿ ಮಾಡಿಕೊಳ್ತೇನೆ. ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಎಲ್ಲರಿಗೂ ಗೊತ್ತಾಗಲಿ. ಹಟ್ಟಿ ಚಿನ್ನದ ಗಣಿಯಲ್ಲಿರುವಂಥ ಕಿತ್ತೋಗಿರುವಂಥ ವ್ಯವಸ್ಥೆ ಎಲ್ಲರಿಗೂ ಅರ್ಥ ಆಗಲಿ.